ಇವತ್ತು ನಾನು ನಿನ್ನ ಗಾಯದ ಮೇಲೆ ಬರೆ ಎಳೆದ್ಬಿಟ್ಟೆ ಕಣೆ. ನಿನ್ನ ಜೊತೆ ತುಂಬ ಕಟುವಾಗಿ ನಡ್ಕೊಂಬಿಟ್ಟೆ. ಈ ನಿನ್ನ ಶಾಂತಿನ ಕ್ಷಮಿಸ್ತೀಯ ಅಲ್ವಾ? ಶಾಂತಿ, ಇಂತೇನು ತಪ್ಪಿದೆ ಇದರಲ್ಲಿ? ಹೆಜ್ಜೆ ಇಟ್ಟೋಳು ನಾನು. ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಕನ್ಸು ಕಟ್ಟಿದೋಳು ನೀನು. ಅದು ಎಲ್ಲಿ ಕೈ ಜಾರಿ ಹೋಗುತ್ತೋ ಅನ್ನೋ ಭಯದಲ್ಲಿ ನೀನು ಹಾಗೆಲ್ಲ ನಡ್ಕೊಂಡೆ ಅಷ್ಟೇ. ಅದ್ರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನೋಡ್ಕಂದ, ಹರಿದು ಹೋಗಿದ್ದ ಹಳೆ ನೀರಿನ ಬಗ್ಗೆ ನಾವು ಯೋಚನೆ ಮಾಡಲೇಬಾರ್ದು. ತೇಜಸ್ಗೆ ನಿನ್ನ ಜೊತೆ ಬದುಕೋ ಋಣನೇ ಇರಲಿಲ್ಲ, ಅದಕ್ಕೆ ಹೊರಟೋದ. ಈಗೇನಿದ್ರು ಕರ್ಣನ್ ಜೊತೆ ಹೇಗೆ ನಿನ್ನ ಜೀವನ ಹಂಚ್ಕೊಳ್ಳೋದು, ಅವನ ಜೊತೆ ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಮ್ಮ. ನನಗೆ ಗೊತ್ತು ಪುಟ್ಟ, ನೀನು ಕರ್ಣನ್ ನೋಡಿದ್ರೆ ಮಾತಿಗಿಂತ ಮುಂಚೆ ಸಿಟ್ಟೆ ಬರುತ್ತೆ ಅಂತ. ಆದರೆ ಇನ್ನು ಮುಂದೆ ದಿನ ಬೆಳಗಾದ್ರೆ ನೀನು ನೋಡ್ಬೇಕಾಗಿರೋದು ಕರ್ಣನ್ನೇ. ಈಗೇನಿದ್ರು ನಿನ್ನ ಸುಖ ದುಃಖ ಹಂಚ್ಕೊಳ್ಳೋಕ್ಕೆ ಕೈ ಅಳತೆ ದೂರದಲ್ಲಿ ಸಿಗೋದು ಕರ್ಣ ಒಬ್ಬನೇ ಅಲ್ವಾ? ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವನು ಹುಟ್ಟಿನಿಂದ ಮಾತ್ರ ಮನುಷ್ಯ ಅಲ್ಲ, ಮನುಷ್ಯತ್ವದಿಂದಾನೇ ಮನುಷ್ಯ, ಮನಸ್ಸಿನಿಂದ ಕೂಡ ತುಂಬ ದೊಡ್ಡ ಮನುಷ್ಯ. ಅವನ ಮನಸ್ಸಿನಿಂದ ತುಂಬ ಒಳ್ಳೆಯವನು ಪುಟ್ಟ. ಕರ್ಣನ್ ಒಳ್ಳೆತನದ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ ಶಾಂತಿ. ಒಂದಂತೂ ಸತ್ಯ, ಇನ್ಯಾವತ್ತೂ ನನ್ನಿಂದ, ನನ್ನ ಸಿಟ್ಟಿಂದ ಕರ್ಣನ್ ಜೀವನ ಹಾಳಾಗೋದಕ್ಕೆ ನಾನು ಅವಕಾಶ ಮಾಡಿಕೊಡೋದು. ಹಾಗೆ ನಾನು ಯಾವತ್ತೂ ನಡ್ಕೊಳಲ್ಲ ಶಾಂತಿ.